ಸೂತ್ರ 27 ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಪದಗಳ ವಿಭಾಗ ಭುವನ ಜ್ಞಾನಂ ಸೂರ್ಯೇ ಸಂಯಮಾತ್. ಪದಗಳ ಅರ್ಥ: ಭುವನ ಎಂದರೆ ಸೂರ್ಯನ ಗುರುತ್ವಾಕರ್ಷಣೆಗೆ ಬರುವಂತ ವಿಸ್ತಾರದ ಒಂದು ಪರಿಧಿ. ಜ್ಞಾನಂ ಎಂದರೆ ಅರಿವು, ಸಮಗ್ರ ವಿವರಗಳು. ಸೂರ್ಯ ಎಂದರೆ ಸೂರ್ಯನ, ಸಂಯಮ ಅಂತಂದ್ರೆ ಅವಗಾಹನೆ ಮಾಡಿಕೊಳ್ಳುವುದು. ಭಾವಾರ್ಥ: ಅನ್ನ ಮಾಡುವಾಗ ಒಂದು ಅಗಳು ತೆಗೆದುಕೊಂಡು ನೋಡಿದರೆ ಅನ್ನ ಪೂರ್ತಿ ಬೆಂದಿದೆಯೋ ಇಲ್ಲೋ ಅನ್ನೋದು ಅದರ ಸಂಪೂರ್ಣ ಜ್ಞಾನವು ಆಗುತ್ತದೆ. ಅದೇ ರೀತಿ ಸೂರ್ಯನೊಬ್ಬನ ಅವಗಾಹನೆ ಮಾಡಿದಾಗ ಅವನ ಗುರುತ್ವಾಕರ್ಷಣೆಯಲ್ಲಿ ಬರುವ ಸಮಸ್ತ ಸೂರ್ಯಮಂಡಲದ ಜ್ಞಾನವು ಯೋಗಿಗೆ ಆಗುತ್ತದೆ ಎಂದು ಈ ಸೂತ್ರದ ವಿವರ. ಸೂತ್ರ 28 ಚಂದ್ರೇ ತಾರಾವ್ಯೂಹ ಜ್ಞಾನಂ. ಪದಗಳ ವಿಭಾಗ ಚಂದ್ರೇ ತಾರಾವ್ಯೂಹ ಜ್ಞಾನಂ. ಪದಗಳ ಅರ್ಥ: ಚಂದ್ರೇ ಎಂದರೆ ಭೂಗ್ರಹದ ಉಪಗ್ರಹ ಚಂದ್ರ, ತಾರಾ ಎಂದರೆ ನಕ್ಷತ್ರಗಳು, ವ್ಯೂಹ ಎಂದರೆ ನಭೋಮಂಡಲದಲ್ಲಿ ಕ್ಷೀರಪಥದಲ್ಲಿ ರಾರಾಜಿಸುತ್ತಿರುವ ನಕ್ಷತ್ರ ಪುಂಜಗಳ, ಜ್ಞಾನಂ ಅಂದರೆ ಅವುಗಳ ಚಲನಮಲನ ಸ್ಥಿತಿಗತಿಗಳ ಬಗ್ಗೆ ಅರಿವು. ಭಾವಾರ್ಥ: ಯೋಗಿಶ್ರೇಷ್ಠನು ಭೂಗ್ರಹದ ಉಪಗ್ರಹವಾದ ಚಂದ್ರನ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಅದನ್ನು ಅವಗಾಹ ಮಾಡಿದಾಗ ನಭೋಮಂಡಲದಲ್ಲಿರುವ ಎಲ್ಲ ನಕ್ಷತ್ರ ಪುಂಜಗಳ ಚಲನವಲನ ಸ್ಥಿತಿಗತಿಗಳ ಜ್ಞಾನವು ಉಂಟಾಗುತ್ತದೆ. ಇಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಚಂದ್ರನ ಮೇಲೆ ಆದರೂ ಬರೀ ಚಂದ್ರನ ಮೇಲಿನ ಜ್ಞಾನವನ್ನು ತಿಳಿದುಕೊಳ್ಳಲು ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ತಾರಾಮಂಡಲದ ಜ್ಞಾನದ ಅರಿವು ಉಂಟಾಗಲು ಮಾಡಬೇಕಾಗುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಚಂದ್ರನನ್ನು ಕೇಂದ್ರ ಬಿಂದುವಾಗಿ ಅವಗಾಹನೆ ಮಾಡಬೇಕೆಂದು ಈ ಸೂತ್ರದಲ್ಲಿ ತಿಳಿಸಿರುತ್ತಾರೆ.